ಶಬರಿಮಲೆಯಿಂದ ಬಂದ ಹೆಂಡತಿಯನ್ನೇ ಕೊಂದ. ಹಾಸನದಲ್ಲಿ ಕುಮಾರ್ ಮತ್ತು ರಾಧಾ ಅನ್ನುವಂತಹ ಮಾಜಿ ದಂಪತಿಗಳು 22 ವರ್ಷಗಳ ಹಿಂದೆ ಮದುವೆಯನ್ನ ಆಗಿರ್ತಾರೆ. ಪುನೇ ಬೇಡ, ಅವನೊಬ್ಬ ದೊಡ್ಡ ಅನುಮಾನದ ಪಿಶಾಚಿ ಅಂತ ಬಿಟ್ಟು ಹೋದವಳು 8 ವರ್ಷ ಆದಮೇಲೆ ಯಾಕೆ ಅವನ ಹತ್ರಕ್ಕೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದ್ಲು? ಯಾರು ಬೇಡ ಅಂತ ಬಿಟ್ಟು ಹೋಗಿದ್ಲು ಅವನ ಹತ್ರನೇ ಇವಳು ಸಾವಾಯ್ತು, ಅವನ ಹತ್ರನೇ ಇವಳು ಹೊಡೆಸ್ಕೊಂಡು ಸತ್ಲು. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಶಬರಿಮಲೆಯಿಂದ ಬಂದ ಹೆಂಡತಿಯನ್ನೇ ಕೊಂದ. ಇದು ಹಾಸನದಲ್ಲಿ ನಡೆದಂತಹ ಘಟನೆ. ಹಾಸನದಲ್ಲಿ ಕುಮಾರ್ ಮತ್ತು ರಾಧಾ ಅನ್ನುವಂತಹ ಮಾಜಿ ದಂಪತಿಗಳು 22 ವರ್ಷಗಳ ಹಿಂದೆ ಮದುವೆಯನ್ನ ಆಗಿರ್ತಾರೆ. ಈ ರಾಧಾ ಕುಮಾರ್ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾನೆ ಅಂತ ಹೇಳಿ 8 ವರ್ಷಗಳಿಂದ ಆತನಿಂದ ದೂರನೇ ಇರ್ತಾಳೆ. ಇನ್ಫ್ಯಾಕ್ಟ್ ಅಫಿಷಿಯಲ್ ಆಗಿ ವಿಚ್ಛೇದನ ಅನ್ನುವಂಥದ್ದು ಆಗಿರಲಿಲ್ಲ. ಆದರೆ 8 ವರ್ಷಗಳಿಂದಲೂ ಕೂಡ ಇಬ್ಬರು ಬೇರೆ ಬೇರೆ ಸಂಸಾರವನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಇತ್ತೀಚೆಗಷ್ಟೇ ಇದು ಧನುರ್ಮಾಸ, ಎಲ್ಲರೂ ಕೂಡ ಮಾಲೆಯನ್ನು ಧರಿಸಿ ಶಬರಿಮಲೆಗೆ ಹೋಗ್ತಕ್ಕಂತಹ ಒಂದು ಪದ್ಧತಿ, ಶಿಷ್ಟಾಚಾರ, ಅದನ್ನು ನಾವು ಬಹುತೇಕ ಸಮಾಜದಲ್ಲಿ ನೋಡ್ತೀವಿ. ಹಾಗೆ ಹಾಸನದ ನಿವಾಸಿಯಾದಂತಹ ಈ ರಾಧಾಳ ಗಂಡ ಕುಮಾರ ಕೂಡ ಅಯ್ಯಪ್ಪ ಸ್ವಾಮಿಯ ಭಕ್ತನಾಗಿದ್ದ. ಶಬರಿಮಲೆಗೆ ಹೋಗುವಂತಹ ಸಂಕಲ್ಪವನ್ನು ಮಾಡ್ಕೊಂಡಿದ್ದ. ಶಬರಿಮಲೆಗೆ ಹೋಗಬೇಕು ಅಂತ ಹೇಳಿ ಮಾಲೆಯನ್ನು ಕೂಡ ಧರಿಸಿದ್ದ. ಕೆಲ ದಿನಗಳ ಹಿಂದೆ ಅಷ್ಟೇ ಶಬರಿಮಲೆಗೆ ಕುಮಾರ ಹೋಗಿ ಅಯ್ಯಪ್ಪನ ದರ್ಶನ ಪಡೆದುಕೊಂಡು ಬಂದ. ಆದರೆ ಶಬರಿಮಲೆಗೆ ಹೋಗೋಕ್ಕಿಂತ ಮುಂಚೆ ಇರುಮುಡಿ ಕಟ್ಟುವನ್ನುವಂತಹ ಒಂದು ಕ್ರಮ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ. ಯಾರ್ಯಾರು ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹಾಕ್ತಾರೋ ಅವರೆಲ್ಲರೂ ಕೂಡ ಇರುಮುಡಿಯನ್ನು ಕಟ್ತಾರೆ. ಇರುಮುಡಿಯನ್ನು ಕೇವಲ ತಾವೊಬ್ಬರೇ ಕಟ್ಟೋದರ ಜೊತೆಗೆ ತಮ್ಮ ಕುಟುಂಬ ಸಭ್ಯರನ್ನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ವಿನಂತಿ ಮಾಡಿಕೊಳ್ತಾರೆ. ಯಾರ್ಯಾರು ಮಾಲೆ ಹಾಕಿರ್ತಾರೆ ಅವರೇ, ಧರ್ಮಪತ್ನಿ ಇದ್ದರೆ ಧರ್ಮಪತ್ನಿ, ತಾಯಿ, ಅಕ್ಕ, ತಂಗಿ, ಅವರೆಲ್ಲರೂ ಕೂಡ ಆ ಇರುಮುಡಿ ಕಟ್ಟುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಹೀಗೆ ಈ ಕುಮಾರ ಇರುಮುಡಿ ಕಟ್ಟುವಂತಹ ಸಂದರ್ಭದಲ್ಲಿ ಈತನ ಪತ್ನಿಯ ಸ್ಥಾನದಲ್ಲಿ ಬೇರೊಬ್ಬ ಹೆಣ್ಣುಮಗಳು ಇದ್ದಳು ಅನ್ನುವಂತಹ ವಿಚಾರ ಈ ರಾಧಾಳಿಗೆ ಗೊತ್ತಾಗುತ್ತೆ. ಬೇರೆ ಸ್ತ್ರೀಯನ್ನ ನನ್ನ ಗಂಡ ಇಟ್ಕೊಂಡಿದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಇವಳು ಏನು ಮಾಡ್ತಾಳೆ ಅಂತಂದರೆ, ಜನವರಿ 10ನೇ ತಾರೀಕು ರಾತ್ರಿ ಕುಮಾರನ್ನ ಭೇಟಿಯಾಗಬೇಕು ಅಂತ ಹೇಳಿ ಕುಮಾರ್ ಇದ್ದ ಜಾಗಕ್ಕೆ ಬರ್ತಾಳೆ. ನಾನು ನಿನ್ನಿಂದ ದೂರ ಇರ್ಬೋದು, ಆದರೆ ನೀನು ಬೇರೆ ಹೆಣ್ಮಕ್ಳ ಜೊತೆ ಹೆಂಗೆ ನೀನು ಸಂಬಂಧ ಇಟ್ಕೊಂಡಿದ್ಯಾ, ಹಂಗೆ ಹಿಂಗೆ ಅಂತ ಹೇಳಿ ಕುಮಾರನ ಜೊತೆ ಜಗಳ ಆಡ್ತಾಳೆ. ಮೊನ್ನೆ ಇರುಮುಡಿ ಕಟ್ಟುವ ಕಾರ್ಯಕ್ರಮದಲ್ಲಿ ಬೇರೆ ಯಾವಳೋ ಇದ್ಲಂತೆ, ಅವಳ ಜೊತೆಗೆ ನೀನಿದೆಯಾ, ಹಾಗೆ ಹೀಗೆ ಅಂತ ಹೇಳಿ ಜಗಳ ಪ್ರಾರಂಭ ಆಗುತ್ತೆ. ಜಗಳ ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ ವಿಪರೀತವಾದಂತಹ ವಿಕೋಪಕ್ಕೆ ಜಗಳ ಹೋಗಿ ಕೊನೆಗೆ ಅದು ರಾಧಾನ ಕೊಲೆಯಲ್ಲಿ ಅಂತ್ಯವಾಗುತ್ತೆ. ಸಿಟ್ಟಿನಲ್ಲಿ, ಉದ್ವೇಗದಲ್ಲಿ ಕುಮಾರ ಬೀಸಿ ಒಂದು ಕಪಾಳಕ್ಕೆ ಹೊಡಿತಾ ಇದ್ದ ಹಾಗೆ ರಾಧಾ ಅಲ್ಲೇ ಮೂರ್ಛೆ ಬೀಳ್ತಾಳೆ. ಆಮೇಲೆ ನೋಡಿದರೆ ರಾಧಾಳ ದೇಹದಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗಿಬಿಟ್ಟಿತ್ತು. ಲಿಟ್ರಲಿ ಶಿ ವಾಸ್ ಡೆಡ್. ಸತ್ತೇ ಹೋಗ್ಬಿಟ್ಟಿದ್ಲು ಅವನು ಒಂದೇ ಹೊಡೆತಕ್ಕೆ. ಆ ಕುಮಾರನ ಒಂದೇ ಒಂದು ಹೊಡೆತಕ್ಕೆ ರಾಧಾ ಪ್ರಾಣ ಬಿಟ್ಬಿಟ್ಟಿದ್ಲು. ಅದಾದಮೇಲೆ ಈ ಕುಮಾರ ಒಂದು ಬಟ್ಟೆಯಲ್ಲಿ ರಾಧಾಳ ಶವವನ್ನು ಸುತ್ತಿ ತನ್ನ ಟೂ ವೀಲರ್ ಮೇಲೆ ತೆಗೆದುಕೊಂಡು ಹಾಸನದ ಹೊರವಲಯದಲ್ಲಿರುವಂತಹ ಎಲಚಿಯ ನದಿಯಲ್ಲಿ ಆ ಶವವನ್ನು ಬೀಸಾಡಿಬಿಡ್ತಾನೆ. ಬೀಸಾಡಿದ ನಂತರ ಈ ಕುಮಾರ ಮಾಡೋದೇನು ಅಂತಂದರೆ, ಮೊದಲು ಒಂದಿನ ಸುಮ್ಮನೆ ಇದ್ದು ಬಿಡ್ತಾನೆ. ಕ್ರೈಮ್ ಮಾಡಿದ ಮೇಲೆ ಸುಮ್ಮನೆ ಇದ್ದು ಬಿಡ್ತಾನೆ. ಅದಾದಮೇಲೆ ಅವನಿಗೆ ಅದು ಯಾರ ಭಯ ಕಾಡುತ್ತೋ, ಅದು ಯಾವ ಪಾಪ ಪ್ರಜ್ಞೆ ಕಾಡುತ್ತೋ, ಡೋಂಟ್ ನೋ, ಗೊತ್ತಿಲ್ಲ. ತಾನೇ ಪೊಲೀಸರಿಗೆ ಇಮಿಡಿಯೇಟ್ಲಿ ಫೋನ್ ಮಾಡಿ, ಈ ರೀತಿ ನನ್ನ ಮಾಜಿ ಹೆಂಡತಿ 8 ವರ್ಷದ ಹಿಂದೆ ನನ್ನನ್ನು ಬಿಟ್ಟು ಹೋಗಿದ್ಲು, ನನ್ನ ಮೇಲೆ ಅನುಮಾನ ಪಡ್ತಾ ಇದ್ಲು, ಇನ್ಫ್ಯಾಕ್ಟ್ ನಾನು ಅವಳ ಮೇಲೆ ಅನುಮಾನ ಪಡ್ತಾ ಇದ್ದೆ ಅಂತ ಕಾರಣ ಕೊಟ್ಟು ಬಿಟ್ಟು ಹೋದ್ಲು. ಈಗ ಮೊನ್ನೆ ಇಂಥ ಇನ್ಸಿಡೆಂಟ್ ನಡೀತು, ಇರುಮುಡಿ ಕಟ್ಟಿದ ಇನ್ಸಿಡೆಂಟ್ ನಡೀತು. ಆ ಸಂದರ್ಭದಲ್ಲಿ ನಾನು ಬೇರೆ ಹೆಂಗಸಿನ ಜೊತೆ ಇದ್ದೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಜಗಳಕ್ಕೆ ಬಂದ್ಲು. ಮಾತಿನ ಚಕಮಕಿ ನಡೀತು. ಮಾತಿನ ಚಕಮಕಿಯಲ್ಲಿ ಕೋಪದಲ್ಲಿ ನಾನು ಅವಳಿಗೆ ಹೊಡೆದು ಬಿಟ್ಟೆ. ಹೊಡೆದಾದ ಮೇಲೆ ಅವಳು ಮೂರ್ಛೆ ಬಿದ್ಲು, ಸತ್ತು ಹೋಗಿಬಿಟ್ಲು. ಅವಳನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ನನ್ನ ಟೂ ವೀಲರಲ್ಲಿ ಹಾಕ್ಕೊಂಡು ಅವಳ ಹೆಣವನ್ನು ನಾನು ಹಾಸನದ ಹೊರವಲಯದಲ್ಲಿರುವಂತಹ ಎಲ್ಚಿ ನದಿಗೆ ಹಾಕಿದ್ದೀನಿ ಅನ್ನುವಂತಹ ಎಲ್ಲ ಪಿನ್ ಟು ಪಿನ್ ಡೀಟೇಲನ್ನು ಆರೋಪಿಯಾಗಿರುವಂತಹ, ಇನ್ಫ್ಯಾಕ್ಟ್ ಈಗ ಅವನ ಅಪರಾಧಿಯಾಗಿರುವಂತಹ ಕುಮಾರ ಸ್ಥಳೀಯ ಪೊಲೀಸರಿಗೆ ಹೇಳ್ತಾನೆ. ಪೊಲೀಸರು ಕೇಸನ್ನು ದಾಖಲಿಸ್ಕೊಳ್ತಾರೆ. ಈಗ ಪೊಲೀಸ್ ಕಸ್ಟಡಿಯಲ್ಲಿ ಕುಮಾರ ಇದ್ದಾನೆ. 22 ವರ್ಷ ಇವರ ಮದುವೆಯಾಗಿ ಕಳೆದ 8 ವರ್ಷದಿಂದ ಇಬ್ಬರು ಬೇರೆ ಬೇರೆ ಆಗಿದ್ರು. 8 ವರ್ಷದಿಂದ ಬೇರೆ ಬೇರೆ ಆಗಿದ್ರು. ಯಾಕೆ ಅಂತಂದರೆ
ಅನುಮಾನಂ ಪೆಡಂಭೂತಂ ಅಂತ ಕರಿತೀವಲ್ಲ, ಸಂಸಾರದಲ್ಲಿ ಅನುಮಾನಗಳು ಯಾವತ್ತಿಗೂ ಕೂಡ ವ್ಯಕ್ತವಾಗಬಾರ್ದು. ಒಂದು ವೇಳೆ ಅನುಮಾನಗಳು ವ್ಯಕ್ತವಾಯಿತು ಅಂತ ಇಟ್ಕೊಳ್ಳಿ, ಇಬ್ಬರು ಕೂತ್ಕೊಂಡು ಪರಸ್ಪರ ಮಾತಾಡಿಕೊಂಡು ಅದನ್ನು ಸಾರ್ಟ್ ಔಟ್ ಮಾಡ್ಕೋಬೇಕೇ ವಿನಃ ಇಬ್ಬರು ಬೇರೆ ಆಗೋದಾಗಲಿ ಅಥವಾ ಜಗಳ ಮಾಡೋದಾಗಲಿ ಅಥವಾ ಜಗಳ ವಿಕೋಪಕ್ಕೆ ಹೋಗಿ ಸಾವಿನಲ್ಲಿ ಅಂತ್ಯ ಆಗೋದಾಗಲಿ ಅದು ಸಂಸಾರದಲ್ಲಿ ಯಾವತ್ತಿಗೂ ಕೂಡ ಆಗಬಾರದು. ಆ ರೀತಿಯಾದಂತಹ ಸಿಚುವೇಶನ್ಸ್ಗಳನ್ನು ಬರೋದಕ್ಕೆ ದಂಪತಿಗಳು ಅಂತ ಅನಿಸ್ಕೊಂಡವರು ಆಸ್ಪದ ಮಾಡಿ ಕೊಡಬಾರದು. ಕೊಟ್ರಿ ನೀವು ಕೆಟ್ರಿ ಅಂತ ಅರ್ಥ. ಆದ್ದರಿಂದ ಸ್ವಲ್ಪ ಅನುಮಾನವನ್ನು ಕಡಿಮೆ ಮಾಡ್ಕೊಳ್ಳಿ, ಸಿಟ್ಟನ್ನು ಹದವಸ್ತಲ್ಲಿಟ್ಕೊಳ್ಳಿ. ಕುಮಾರ ಅವತ್ತು ಒಂದು ಸ್ವಲ್ಪ ಆಕೆಯ ಮಾತನ್ನು ಕೇಳಿಸ್ಕೊಂಡು ಪೇಷನ್ಸಲ್ಲಿದ್ದು ಅದು ಹಂಗಾಗಿಲ್ಲ ಹಿಂಗೆ ಅನ್ನುವಂತಹ ವಿಚಾರವನ್ನು ಎಕ್ಸ್ಪ್ಲೇನ್ ಮಾಡಿದ್ದಿದ್ರೆ ರಾಧಾ ಬದುಕ್ತಾ ಇದ್ಲೇನೋ, ಅಥವಾ 8 ವರ್ಷದಿಂದ ಅವನ ಸವಾಸನೆ ಬೇಡ ಅಂತ ಬಿಟ್ಟು ಹೋದವಳು ಈಗ ಅವನು ಏನು ಮಾಡಿದ್ರೇನು, ಯಾರ ಜೊತೆ ಇದ್ರೇನು, ಎಲ್ಲಿ ಹೋದ್ರೇನು, ಏನು ತಿಂದ್ರೇನು, ಏನು ಕುಡಿದ್ರೇನು, ಈಗ ಯಾಕೆ ಅವಳು ಪ್ರಶ್ನೆ ಮಾಡಿ ಜಗಳಕ್ಕೆ ಬಂದ್ಲೋ ಅನ್ನುವಂಥದ್ದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕೆ ಅಂತಂದರೆ ಅವನೇ ಬೇಡ, ಅವನೊಬ್ಬ ದೊಡ್ಡ ಅನುಮಾನದ ಪಿಶಾಚಿ ಅಂತ ಬಿಟ್ಟು ಹೋದವಳು 8 ವರ್ಷ ಆದಮೇಲೆ ಯಾಕೆ ಅವನ ಹತ್ರಕ್ಕೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದ್ಲು, ಸಾಯೋದಕ್ಕೆ ಬಂದ್ಲೇನೋ ಅಂತ ಅನಿಸುತ್ತೆ. ಅಂದರೆ ವಿಧಿ ನೋಡಿ ಹೆಂಗೆ ಆಟ ಕಟ್ಬಿಡ್ತು ಅಂತ. ಯಾರು ಬೇಡ ಅಂತ ಬಿಟ್ಟು ಹೋಗಿದ್ಲು ಅವನ ಹತ್ರನೇ ಇವಳು ಸಾವಾಯಿತು, ಅವನ ಹತ್ರನೇ ಇವಳು ಹೊಡೆಸ್ಕೊಂಡು ಸತ್ಲು. ಒಂದೇ ಹೇಟ್ ಅವನ ಕಪಾಳಕ್ಕೆ ಹೊಡೆದಿದ್ದು, ಸತ್ತೇ ಬಿಟ್ಲು ರಾಧಾ. ಆದ್ದರಿಂದ ಅನುಮಾನಗಳು ಕಡಿಮೆ ಆಗಲಿ, ಕ್ರೋಧ ಆವೇಶ ರೋಷಗಳು ಕಡಿಮೆ ಆಗಲಿ, ಏನೇ ಇದ್ದರೂ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ. ಯಾವುದೇ ದಂಪತಿಗಳ ವಿಚಾರದಲ್ಲಿ ಕಲಹಗಳಾದಾಗ ಇಂತಹ ಘಟನೆಗಳು ನಡೆಯದಿರಲಿ ಅನ್ನೋದೇ ಅನೇಕರ ಆಶಯ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.